ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಕಳೆದ ವಾರ 28ನೇ ಅಧ್ಯಾಯ ಪಾರಾಯಣ ಆಗಿತ್ತು. ಈ ವಾರ 29ನೇ ಅಧ್ಯಾಯ ರಾಕ್ಷಸ ಜನ್ಮ ನಿವೃತ್ತಿ. ಸಿದ್ಧಯೋಗೀಶ್ವರರು ಶ್ರೀ ಗುರುಗಳ ತ್ರಿವಿಕ್ರಮ ಭಾರತಿ ಯತಿಗಳಿಗೆ ಹೇಳಿದ ಭಸ್ಮ ಮಹಿಮೆಯನ್ನು ನಾಮಧಾರಕನಿಗೆ ನಿರೂಪಿಸಿದರು. ಕೃತಯುಗದಲ್ಲಿ ವಾಮದೇವ ಎಂಬ ಹೆಸರಿನ ಋಷಿಗಳಿದ್ದರು. ಈ ವಾಮದೇವ ಋಷಿಗಳು ಬ್ರಹ್ಮಜ್ಞಾನಿಗಳು, ವಿರಕ್ತರೂ ಆಗಿದ್ದರು. ಭೂಮಂಡದಲ್ಲಿನ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಸಂಚಾರ ಮಾಡಿದ ವಾಮದೇವರು ದಟ್ಟವಾದ ಒಂದು ಅರಣ್ಯವನ್ನು ತಲುಪಿದರು. ಅದು ಕ್ರೌಂಚಾರಣ್ಯವೆಂದು ಹೆಸರು ಪಡೆದ ದಟ್ಟವಾದ ಘೋರವಾದ ಅರಣ್ಯವಾಗಿತ್ತು. ಋಷಿಗಳಾಗಲಿ ಇತರ ಮನುಷ್ಯರ ಓಡಾಟ ಸುಳಿವೇ ಅಲ್ಲಿರಲಿಲ್ಲ. ಮೃಗ ಪಕ್ಷಿಗಳ ಓಡಾಟವು ಕಣ್ಣಿಗೆ ಬೀಳಲಿಲ್ಲ. ಇಂತಹ ದಟ್ಟವಾದ ಅರಣ್ಯದಲ್ಲಿ ಮುಂದೆ ಮುಂದೆ ನಡೆಯುತ್ತಿದ್ದ ವಾಮದೇವ ಋಷಿಗಳ ಎದುರು ಭಯಂಕರವಾದ ರಾಕ್ಷಸನೊಬ್ಬ ಕಾಣಿಸಿಕೊಂಡನು. ಆ ರಾಕ್ಷಸನಿಗೆ ವಾಮದೇವ ಋಷಿಗಳು ಕಂಡು ಅಂದಿನ ಆಹಾರ ದೊರೆಯಿತೆಂದು ಅತೀವ ಸಂತೋಷವಾಗಿ ಅವರನ್ನು ಕಬಳಿಸಲು ಬಾಯಿ ತೆರೆದನು. ವಾಮದೇವರು ಹಿಡಿದುಕೊಳ್ಳಲು ಯತ್ನಿಸಿದರು. ಆದರೆ ವಾಮದೇವರು ಆ ರಾಕ್ಷಸನನ್ನು ಕಂಡು ಹೆದರಲಿಲ್ಲ. ಆಶ್ಚರ್ಯವೇನೆಂದರೆ ಅವರನ್ನು ಹಿಡಿಯಲು ಮುನ್ನುಗ್ಗಿದ ಆ ರಾಕ್ಷಸನಿಗೆ ವಾಮದೇವರ ಮೈಗೆ ರೇಪಿಸಿಕೊಂಡಿದ್ದ ಭಸ್ಮದ ಸ್ಪರ್ಶ ಉಂಟಾದರೊಡನೆ ಆ ರಾಕ್ಷಸನಿಗೆ ಜ್ಞಾನೋದಯ ಉಂಟಾಯಿತು. ವಾಮದೇವರ ಮೇಲಿನ ತನ್ನ ಹಿಡಿತವನ್ನು ಸಡಿಲಗೊಳಿಸಿ ಆ ರಾಕ್ಷಸನು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ಹೇ ಮುನೀಂದ್ರ, ನಿಮ್ಮ ದರ್ಶನದಿಂದಲೇ ನನ್ನ ಪಾಪಗಳೆಲ್ಲವೂ ಸುಟ್ಟು ಹೋದವು ಎಂದು ಹೇಳಿದನು. ಅವನ ಮಾತನ್ನು ಕೇಳಿದ ವಾಮದೇವರು ಆ ರಾಕ್ಷಸನನ್ನು ಕುರಿತು, ನೀನು ಯಾರು, ಈ ಘೋರಾರಣ್ಯದಲ್ಲಿ ಏಕೆ ಇರುವೆ ಎಂದು ಕೇಳಿದರು. ವಾಮದೇವರ ಪ್ರಶ್ನೆಗೆ ಆ ಬ್ರಹ್ಮರಾಕ್ಷಸನು ತನ್ನ ಪೂರ್ವ ವೃತ್ತಾಂತವನ್ನು ಹೇಳತೊಡಗಿದನು. ಹಿಂದೆ 25ನೇ ಜನ್ಮದಲ್ಲಿ ನಾನು ಯವನ ದೇಶದ ರಾಜನಾಗಿದ್ದೆ. ಆಗ ನಾನು ದುರ್ಜಯನೆಂಬ ಹೆಸರುಳ್ಳವನಾಗಿದ್ದು ಅತ್ಯಂತ ದುರಾಚಾರಿಯಾಗಿದ್ದೆ. ಸ್ತ್ರೀಲೋಲನು, ಮದ್ಯ ಮಾಂಸಗಳ ಚಟವುಳ್ಳವನು ಆಗಿದ್ದೆ. ಅನೇಕ ಸ್ತ್ರೀಯರನ್ನು ವರಿಸಿಯೂ ರಾಜ್ಯದ ಕನ್ಯೆಯರನ್ನು ಬಲಾತ್ಕಾರದಿಂದ ರಮಿಸಿದ್ದೆ. ಹೀಗೆ ನಾನು ಸ್ತ್ರೀಲಂಪಟನಾಗಿ ತಮ್ಮ ಸ್ತ್ರೀಯರನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ತನ್ನ ರಾಜ್ಯದ ಪ್ರಜೆಗಳು ತನ್ನ ರಾಜ್ಯವನ್ನು ತೊರೆದು ಬೇರೆ ಬೇರೆ ರಾಜ್ಯಗಳಿಗೆ ಹೊರಟು ಹೋದರು. ಮದ್ಯ ಮಾಂಸ ಕಾಮದ ಗುಲಾಮನಾಗಿದ್ದ ನನಗೆ ಶೀಘ್ರದಲ್ಲಿಯೇ ಕ್ಷಯರೋಗವೂ ಅಂಟಿತು. ಇದರಿಂದಾಗಿ ನನ್ನಲ್ಲಿದ್ದ ಶಕ್ತಿಯೂ ಕ್ಷೀಣಿಸಿತು. ಇದೇ ಸಂದರ್ಭದಲ್ಲಿ ವೈರಿಗಳು ನನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು. ನನ್ನ ರಾಜ್ಯ ಅವರ ಕೈವಶವಾಯಿತು. ರಾಜ್ಯಭ್ರಷ್ಟನೂ ಕ್ಷಯರೋಗ ಪೀಡಿತನೂ ಆದ ನಾನು ಅವಸಾನಂತರ ಯಮದೂತರಿಂದ ನರಕಕ್ಕೆ ತಳ್ಳಲ್ಪಟ್ಟೆ. ಹಲವಾರು ವರ್ಷಗಳ ಕಾಲ ನನ್ನ ಪಿತೃಗಳೊಂದಿಗೆ ನರಕವಾಸವನ್ನು ಅನುಭವಿಸಿದ ನಂತರ ಪ್ರೇತರೂಪ ಬಂದಿತು. ನಂತರ ಹುಲಿ, ಹೆಬ್ಬಾವು, ತೋಳ, ನಾಯಿ, ಕೋತಿ, ಕಾಗೆ, ಹಂದಿ, ಬೆಕ್ಕು, ಇಲಿ, ಗೂಬೆ, ಆನೆ ಹೀಗೆ ಮೊದಲಾದ 24 ಜನ್ಮಗಳನ್ನು ದಾಟಿ ಈ 25ನೇ ಜನ್ಮಕ್ಕೆ ಬ್ರಹ್ಮರಾಕ್ಷಸನಾಗಿ ಆಹಾರಕ್ಕಾಗಿ ಕಾಡಿನಲ್ಲಿ ಅಲೆದಾಡಿಕೊಂಡು ವಾಸಿಸಿದ್ದೇನೆ. ಇಂದು ನಿಮ್ಮನ್ನು ಕಂಡು ಆಹಾರ ಸಿಕ್ಕಿತೆಂದು ಹಿಗ್ಗಿ ನಿಮ್ಮನ್ನು ತಿನ್ನುವ ಬಯಕೆಯಿಂದ ನಿಮ್ಮ ಬಳಿ ಬಂದೆನು. ಆದರೆ ನಿಮ್ಮ ಸ್ಪರ್ಶದಿಂದ ನನ್ನ ಪೂರ್ವಜನ್ಮದ ಸ್ಮರಣೆಯಾಗಿದೆ. ನೀವು ಕೃಪೆಯಿಟ್ಟು ನನ್ನನ್ನು ಉದ್ಧರಿಸಿರಿ. ಮಹಾತ್ಮನಾದ ವಾಮದೇವರು ಆ ರಾಕ್ಷಸನ ವೃತ್ತಾಂತವನ್ನು ತಿಳಿದು, ಅಯ್ಯ, ನಾನು ಮೈಗೆ ಲೇಪಿಸಿಕೊಂಡಿರುವ ಈ ಭಸ್ಮದ ಮಹಿಮೆ ಅಪಾರವಾದದ್ದು. ಭಸ್ಮವನ್ನು ಭಗವಾನ್ ಶಂಕರನೇ ಲೇಪಿಸಿಕೊಳ್ಳುವನೆಂದ ಮೇಲೆ ಇನ್ನು ಇದರ ಮಹಿಮೆ ವರ್ಣಿಸಲು ಅಸಾಧ್ಯವಲ್ಲವೇ? ಆದರೂ ಈ ಭಸ್ಮ ಮಹಿಮೆ ಅರುಹುವ ಒಂದು ಪ್ರಸಂಗವನ್ನು ನಿನಗೆ ಹೇಳುತ್ತೇನೆ, ಕೇಳು ಎಂದು ಹೇಳತೊಡಗಿದರು. ಬಹಳ ಹಿಂದೆ ದ್ರಾವಿಡ ದೇಶದಲ್ಲಿ ಆಚಾರರಹಿತನಾದ ಬ್ರಾಹ್ಮಣನೊಬ್ಬನು ಹೀನವರ್ಣದ ಸ್ತ್ರೀಯೊಡನೆ ಬೆರೆತು ಕರ್ಮಭ್ರಷ್ಟನಾಗಿ ಕೊನೆಗೆ ಜಾತಿಯಿಂದ ಬಹಿಷ್ಕೃತನಾದನು. ಇದು ಯಾವುದರ ಬಗ್ಗೆಯೂ ಕಳವಳಗೊಳ್ಳದ ನಿರಾತಂಕರಾಗಿ ಸ್ವಚ್ಛೆಯಿಂದ ಜೀವನ ನಡೆಸಿದ ಆ ಬ್ರಾಹ್ಮಣನು ಒಮ್ಮೆ ಸಾವನ್ನಪ್ಪಿದನು. ಅವನು ಆಚಾರಹೀನನಾಗಿ ಬಹಿಷ್ಕೃತನಾದ್ದರಿಂದ ಶವ ಸಂಸ್ಕಾರಕ್ಕೆ ಯಾರೂ ಮುಂದೆ ಬರಲಿಲ್ಲ. ಆಗ ಅವನ ಶವವನ್ನು ನಾಯಿ ನರಿಗಳು ಕಿತ್ತು ತಿಂದವು. ಹೀಗೆ ನಾಯಿಯೊಂದು ಅವನ ಶವವನ್ನು ಕಿತ್ತು ತಿನ್ನುವ ಹವಣಿಯಲ್ಲಿತ್ತು. ಆ ನಾಯಿ ಸ್ಮಶಾನದಲ್ಲಿ ಬೂದಿಯಲ್ಲಿ ಹೊರಳಾಡಿದ್ದರಿಂದ ಅದರ ಮೈಗೆ ಭಸ್ಮವು ಮೆತ್ತಿಕೊಂಡಿದ್ದು ಅದು ಬ್ರಾಹ್ಮಣನ ಶವ ತಿನ್ನುವ ಸನ್ನಾಹ ಮಾಡಿದಾಗ ಆ ಭಸ್ಮವು ಬ್ರಾಹ್ಮಣನ ಶವಕ್ಕೆ ಅಂಟಿಕೊಂಡಿತು. ನಂತರ ಯಮದೂತರು ಅವನ ಪ್ರಾಣವನ್ನು ಕರೆದೊಯ್ಯಲು ಬಂದಾಗ ಶಿವದೂತರು ಅಲ್ಲಿಗೆ ಬಂದರು. ಯಮದೂತರು ಶಿವದೂತರ ನಡುವೆ ಸಮರವೇ ನಡೆದು ಹೋಯಿತು. ಕೊನೆಗೆ ಶಿವದೂತರು ಯಮದೂತರನ್ನು ಸೋಲಿಸಿ ಅವನನ್ನು ಕೈಲಾಸಕ್ಕೆ ಕರೆದೊಯ್ದರು. ಯಮದೂತರು ಈ ವಿಷಯವನ್ನು ಯಮಧರ್ಮನಿಗೆ ತಿಳಿಸಿದಾಗ ಆತ ಕುಪಿತನಾಗಿ ಕೈಲಾಸಕ್ಕೆ ಹೋದನು. ಅಲ್ಲಿ ಬ್ರಾಹ್ಮಣನ ಮೈಗೆ ಭಸ್ಮ ಲೇಪಿತವಾದ್ದರಿಂದ ಅವನು ಶಿವಲೋಕದಲ್ಲೇ ಇರತಕ್ಕವನೆಂದು ನಿರ್ಣಯಿಸಲಾಯಿತು. ನಂತರ ವಿಧಿಯಿಲ್ಲದೆ ಯಮನು ತನ್ನ ದೂತರಿಗೆ ಭೂಲೋಕದಲ್ಲಿ ಭಸ್ಮಧಾರಿಗಳು,
ಉದ್ವರ್ಪುಂಡಧಾರಿಗಳು ರುದ್ರಾಕ್ಷಿಧಾರಿಗಳನ್ನು ಮುಟ್ಟಬೇಡಿರಿ, ಇದು ಶಿವಾಜ್ಞೆ ಎಂದು ಹೇಳಿಬಿಟ್ಟರು. ವಾಮದೇವರು ಹೇಳಿದ ಆ ಭಸ್ಮ ಮಹಿಮೆಯನ್ನು ಕೇಳಿದ ಆ ಬ್ರಹ್ಮರಾಕ್ಷಸನು ವಾಮದೇವರನ್ನು ಕುರಿತು, ಸ್ವಾಮಿ, ನಾನು ರಾಜನಾಗಿದ್ದಾಗ ಎಷ್ಟೋ ದುರಾಚಾರಿಯಾದರೂ ಅದಕ್ಕೆ ಸಮನಾಗಿ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೂ ನನಗೆ ಈ ದುರವಸ್ಥೆ. ನಾನು ಮಾಡಿದ ಹಲವು ಪುಣ್ಯ ಕಾರ್ಯದಿಂದಲಾದರೂ ನನಗೆ ಒಳ್ಳೆಯದಾಗದೆ ಎಂದು ಪ್ರಶ್ನಿಸಿದನು. ನೀನು ರಾಜನಾಗಿದ್ದಾಗ ಮಾಡಿದ ಹಲವಾರು ಪುಣ್ಯ ಕಾರ್ಯಗಳ ಫಲವಾಗಿಯೇ ಇಂದು ಭಸ್ಮಲೇಪನವಾಗಿ ನಿನ್ನ ಬ್ರಹ್ಮರಾಕ್ಷಸ ಜನ್ಮವು ನಿವೃತ್ತಿಯಾಯಿತು ಎಂದು ಹೇಳಿದ ವಾಮದೇವರು ಈ ಹಿಂದೆ ಭಗವಾನ್ ಶಂಕರನು ಇಂದ್ರಾದಿ ದೇವತೆಗಳಿಗೆ ಭಸ್ಮಧಾರಣೆಯ ವಿಧಾನಗಳನ್ನು ತಿಳಿಸಿ ಹೇಳಿದ ಬಗೆಯನ್ನು ವಿವರಿಸಿದರು. ಒಂದು ಸಲ ಮಂದರಾಚಲದಲ್ಲಿ ಶಿವಪಾರ್ವತಿಯರು ತಮ್ಮ ಪರಿವಾರದೊಡನೆ ಇದ್ದಾಗ ಇಂದ್ರಾದಿ ದೇವತೆಗಳು ಅವರ ದುರಶ್ರವಣಕ್ಕೆಂದು ಧಾವಿಸಿ ಬಂದರು. ವಸು ದಿಕ್ಪಾಲಕರು, ಆದಿತ್ಯರು, ಯಕ್ಷ, ಗಂಧರ್ವ, ಕಿನ್ನರ, ಕೆಂಪುರುಷ, ಸಿದ್ಧ, ಪಿತೃ, ಋಷಿಗಳು ಅಲ್ಲಿ ಸಮಾವೇಶಗೊಂಡಿದ್ದರು. ಎಲ್ಲರೂ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿದರು. ಆಗ ಸನತ್ಕುಮಾರರು ಶಿವನನ್ನು ಕುರಿತು, ಹೇ ದೇವ, ಧರ್ಮವನ್ನು ರಕ್ಷಿಸುವ ಬಗ್ಗೆ ಹೇಗೆ ತಿಳಿಸು ಎಂದು ಪ್ರಾರ್ಥಿಸಿದರು. ಆಗ ತ್ರಿಪುಂಡಧಾರಣ ಮತ್ತು ಭಸ್ಮಧಾರಣವೇ ಧರ್ಮ ರಕ್ಷಿಸುವ ಪರಿಯಾಗಿದೆ ಎಂದು ನುಡಿದು ತ್ರಿಪುಂಡ ಮಹಿಮೆಯ ಮತ್ತು ಭಸ್ಮಾಧಾರಣ ಮಹಿಮೆಯನ್ನು ನಿರೂಪಿಸಿ ಅದರಿಂದ ಪಾಪ ಪರಿಹಾರವಾಗುವುದೆಂದು ತಿಳಿಸಿದರು. ಸನತ್ಕುಮಾರರು ಇದನ್ನು ತಿಳಿದು ತೃಪ್ತನಾಗಿ ಬ್ರಹ್ಮಲೋಕಕ್ಕೆ ತೆರಳಿದರು. ಈ ರೀತಿಯಾಗಿ ವಾಮದೇವ ಮಹರ್ಷಿಗಳು ಬ್ರಹ್ಮರಾಕ್ಷಸನಿಗೆ ಭಸ್ಮಧಾರಣ ವಿಧಿಯನ್ನು ತಿಳಿಸಿ ಭಸ್ಮವನ್ನು ಮಂತ್ರಿಸಿಕೊಟ್ಟರು. ಅದನ್ನು ಧರಿಸಿದ ಕೂಡಲೇ ರಾಕ್ಷಸ ದೇಹವು ಮಾಯವಾಗಿ ದಿವ್ಯ ಶಾಂತಿಯುತ ದೇಹವು ಬಂದಿತು. ಆಗ ಆ ದಿವ್ಯ ಪುರುಷನು ತನಗಾಗಿ ಬಂದ ವಿಮಾನವನ್ನು ಏರುವುದಕ್ಕಿಂತ ಮುಂಚೆ ವಾಮದೇವರಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಹೊರಟನು. ವಾಮದೇವರು ಸಾಕ್ಷಾತ್ ಶಿವನ ಅವತಾರವೇ ಸರಿ. ಅವರು ಲೋಕೋದ್ಧಾರಕ್ಕಾಗಿ ಆಗಾಗ ಈ ಭೂಮಿಯಲ್ಲಿ ಸಂಚರಿಸುತ್ತಾರೆ ಎಂಬ ರಹಸ್ಯವನ್ನು ಶ್ರೀ ಗುರುಗಳು ತ್ರಿವಿಕ್ರಮ ಭಾರತೀಯತಿಗಳಿಗೆ ಉಪದೇಶಿಸಿದರು ಎಂಬುದಕ್ಕೆ ರಾಕ್ಷಸ ಜನ್ಮ ನಿವೃತ್ತಿ ಎಂಬ ಶ್ರೀ ಗುರುಚರಿತ್ರೆಯ 27ನೇ ಅಧ್ಯಾಯ ಸಂಪೂರ್ಣವಾಯಿತು. ಇದು ವಾರದಲ್ಲಿ 2 ದಿನ ಗುರುಚರಿತ್ರೆಯನ್ನು ಹಾಕಲಾಗುವುದು, ಸೋಮವಾರ ಮತ್ತು ಗುರುವಾರ. ದಯವಿಟ್ಟು ಎಲ್ಲರೂ ಸೋಮವಾರ ಮತ್ತು ಗುರುವಾರ 2 ದಿನವನ್ನು ಪಾರಾಯಣವನ್ನು ಕೇಳಿ. ಸರ್ವೇ ಜನ ಸುಖಿನೋ ಭವಂತು.